ಹಸಿದ ಹೊಟ್ಟೆಗಿಂತಲೂ ಈ ಸಮಾಜ ನೀಡುವ ಅವಮಾನದ ನೋವೇ ದೊಡ್ಡದಲ್ವಾ? ನಮಸ್ಕಾರ, ಪುಸ್ತಕ ಪಯಣಕ್ಕೆ ಸ್ವಾಗತ. ಇವತ್ತು ನಾನು ಮಾತಾಡ್ತಿರೋದು ಶಿವರಾಮ ಕಾರಂತರ ಅತ್ಯಂತ ನೋವಿನ ಕತೆ ಚೋಮನ ದುಡಿಯ ಬಗ್ಗೆ. ಈ ಕಥೆಯ ನಾಯಕ ಚೋಮ. ಅವನಿಗೆ ಇದ್ದಿದ್ದು ಎರಡೇ ಆಸೆ. ಒಂದು, ಸ್ವಂತವಾಗಿ ಭೂಮಿ ಉಳುಮೆ ಮಾಡಬೇಕು ಅನ್ನೋದು. ಇನ್ನೊಂದು, ತನ್ನ ಮಕ್ಕಳ ಭವಿಷ್ಯ. ಆದರೆ ಅಂದಿನ ಕಾಲದ ಜಾತಿ ವ್ಯವಸ್ಥೆ ಮತ್ತು ಬಡತನ ಅವನ ಕನಸುಗಳನ್ನ ಹೇಗೆ ಕಮರಿ ಹೋಗುವಂತೆ ಮಾಡುತ್ತೆ ಅನ್ನೋದೇ ಈ ಕಾದಂಬರಿಯ ಜೀವಾಳ. ತನ್ನ ನೋವನ್ನೆಲ್ಲ ಮರೆತು ಚೋಮ ಆ ದುಡಿ ಬಾರಿಸುವಾಗ ಹೊರಬರುವ ಧ್ವನಿ ಇದೆಯಲ್ಲ, ಅದು ಕೇವಲ ಸಂಗೀತ ಅಲ್ಲ, ಅದೊಂದು ಕಿರುಚಾಟ. ಶೋಷಿತರ ಪರವಾಗಿ ಕಾರಂತರು ಬರೆದ ಈ ಕೃತಿ ಇವತ್ತಿಗೂ ನಮ್ಮ ಕಣ್ಣು ಒದ್ದೆ ಮಾಡುತ್ತೆ. ಇದೊಂದು ಹಸಿದ ಜೀವದ ಆರ್ತನಾದ.